ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮಿಸ್ ಆಗಿ ಕೂಡ ಈ ಕುಲ್ಫಿನ ನಿಮ್ಮ ಮನೇಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದ್ಸಲ ಈ ಕುಲ್ಫಿನ ನಿಮ್ಮ ಮನೆಯಲ್ಲಿ ಮಾಡಿಕೊಟ್ರೆ ಎಲ್ಲರೂ ಆಚೆಗಡೆಯಿಂದ ಐಸ್ ಕ್ರೀಮು, ಕುಲ್ಫಿ ಎಲ್ಲನೂ ತಿನ್ನೋದನ್ನು ಮರೆತುಬಿಟ್ಟು ಪದೇ ಪದೇ ನಿಮಗೆ ಮಾಡಿಕೊಡಿ ಅಂತ ಕೇಳ್ತಾನೆ ಇರ್ತಾರೆ. ಈ ರಿಚ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಹೆಲ್ದಿ ಆಗಿರೋ ಡ್ರೈ ಫ್ರೂಟ್ಸ್ ಕುಲ್ಫಿನ ಮನೇಲಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಯಾವ ಥರ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ಡ್ರೈ ಫ್ರೂಟ್ಸ್ ಕುಲ್ಫಿ ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗೋಷ್ಟು ಮಖಾನನ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಅರ್ಧ ಕಪ್ ಆಗೋಷ್ಟು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 8ರಿಂದ 10 ಬಾದಾಮಿ ಮತ್ತು ಒಂದು 8ರಿಂದ 10 ಪಿಸ್ತಾನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಅರ್ಧ ಲೀಟರ್ ಹಾಲಿಂದ ಈ ಡ್ರೈ ಫ್ರೂಟ್ಸ್ ಕುಲ್ಫಿನ ಮಾಡ್ಕೊತಾ ಇದ್ದೀನಿ. ಸೊ ಅರ್ಧ ಲೀಟರ್ ಹಾಲಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು 1 ಲೀಟರ್ ಹಾಲಿಂದ ಮಾಡ್ಕೊತಾ ಇದ್ದರೆ ಡ್ರೈ ಫ್ರೂಟ್ಸ್ನ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ 2 ಏಲಕ್ಕಿನ ಸಿಪ್ಪೆ ಸುಲಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕೇಸರಿನ ಸೇರಿಸ್ಕೊತಾ ಇದ್ದೀನಿ, ಕೇಸರಿ ದಳನ. ಮತ್ತು 1 ಕಪ್ ಆಗೋಷ್ಟು ಸಕ್ಕರೆ ನಾನಿಲ್ಲಿ ಸೇರಿಸ್ಕೊಂಡು ಎಲ್ಲನೂ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಈ ರುಬ್ಕೊಂಡಿರೋ ಮಿಶ್ರಣನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಸೇರಿಸ್ಕೊಂಡು ಅದಕ್ಕೆ 1 ಕಪ್ ಆಗೋಷ್ಟು ತಣ್ಣಗಿರೋ ಹಾಲನ್ನ ನಾನಿಲ್ಲಿ ಸೇರಿಸ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ನಾವಿಲ್ಲಿ ಬಿಸಿ ಹಾಲು ಹಾಕ್ಕೋಬಾರ್ದು. ಬಿಸಿ ಹಾಲು ಹಾಕ್ಕೊಂಡ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತಣ್ಣಗಿರೋ ಹಾಲನ್ನೇ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮಕ್ಕಳಿಗೋಸ್ಕರ ಹೆಲ್ದಿಯಾಗಿ ಮಾಡ್ಕೋಬೇಕು ಅಂತ ಈ ಕುಲ್ಫಿಗೆ ನಾನು ಯಾವುದೇ ಫುಡ್ ಕಲರು ಏನು ಯೂಸ್ ಮಾಡ್ತಾ ಇಲ್ಲ. ನೀವು ಈ ಥರ ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಎಲ್ಲರೂ ಸಹ ನಿಮ್ಮ ಫ್ಯಾನ್ ಆಗೋದಂತೂ ಖಂಡಿತ. ನನ್ನ ಹಸ್ಬೆಂಡ್ಗೆ ಚಾಕ್ಲೇಟು, ಐಸ್ ಕ್ರೀಮು ಈ ಥರದ್ದೇನು ಇಷ್ಟ ಆಗಲ್ಲ. ಆದರೆ ಇವತ್ತು ನಾನು ಮಾಡಿರೋ ಕುಲ್ಫಿನ ತುಂಬಾ ಇಷ್ಟಪಟ್ಟು ತಿಂದರು. ಇವಾಗ ಆ ಮಿಶ್ರಣನ ಒಂದು ಕಡೆ ಎತ್ತಿಬಿಟ್ಟು ಇನ್ನೊಂದು ಕಡೆ 1/2 ಲೀಟರ್ ಆಗೋಷ್ಟು ಹಾಲನ್ನ ಕಾಯಿಸೋಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ನಂದಿನಿ ಆರೆಂಜ್ ಕಲರ್ ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ. ಇದಕ್ಕೆ ನೀರೇನು ಸೇರಿಸ್ಕೊಳ್ಳೋಕೆ ಹೋಗಬಾರ್ದು, ಹಾಗೆಯೇ ಕಾಯಿಸ್ಕೋಬೇಕು. ಇಲ್ಲಿ ಹಾಲು ಜಾಸ್ತಿ ಏನು ಕಾಯಿಸ್ಕೊಳ್ಳೋದೇನು ಬೇಡ, 1-2 ಕುದಿ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ನಾವು ಆವಾಗಲೇ ನೆನೆಸಿಟ್ಟಿದ್ವಲ್ಲ ಡ್ರೈ ಫ್ರೂಟ್ಸ್ ಮಿಶ್ರಣ ನೋಡ್ಬೋದು. ಇವಾಗ ಒಂದು ಸ್ವಲ್ಪ ಗಟ್ಟಿ ಆಗಿದೆ ಅಂತ. ಹಾಗೆ ಕೇಸರಿ ಹಾಕಿದ್ವಲ್ಲ ಒಂಚೂರು ಕಲರ್ ಕೂಡ ಬಿಟ್ಕೊಂಡಿದೆ. ಇದು ನ್ಯಾಚುರಲ್ ಆಗಿ ಕಲರು ತುಂಬಾ ಚೆನ್ನಾಗಿ ಅನಿಸುತ್ತೆ ಕುಲ್ಫಿ. ನಾವು ಆಚೆಗಡೆ ಎಲ್ಲ ತಿಂತೀವಲ್ಲ ಅದಕ್ಕಿಂತ ಸೂಪರ್ ಆ್ಯಂಡ್ ಡೂಪರ್ ಆಗಿರೋ ಟೇಸ್ಟು ಮನೇಲೇ ನಾವು ಯಾವುದೇ ಕ್ರೀಮು, ಮಷೀನು ಏನು ಇಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಇವಾಗ ಹಾಲು 2 ಕುದಿ ಬಂದಿದೆ. ಚೆನ್ನಾಗಿ ನೆನೆಸಿಟ್ಕೊಂಡಿರೋ ಮಿಶ್ರಣನ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಹಾಲಿನಲ್ಲಿ ಸೇರಿಸ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಮಿಶ್ರಣ ಸೇರಿಸ್ಕೊತಾ ಇದ್ದಂತೆ ನಮ್ಮ ಹಾಲು ಗಟ್ಟಿ ಆಗ್ತಾ ಬರುತ್ತೆ. ನಾವು ಇವಾಗ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಂಡಿರಬೇಕು, ಇಲ್ಲಾಂತಂದರೆ ತಳ ಹಿಡಿದ್ಬಿಡುತ್ತೆ. ಇವಾಗ ಈ ಮಿಶ್ರಣ ಸೇರಿಸ್ಕೊಂಡಾದ್ಮೇಲೆ ಒಂದು 4ರಿಂದ 5 ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಂಡಿರಬೇಕು ನಾವು. ಈ ಕುಲ್ಫಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಲ್ಲಿ ನಾವು ಬಳಸಿರೋ ಡ್ರೈ ಫ್ರೂಟ್ಸು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಚಿಕ್ಕವರಿಂದ ದೊಡ್ಡವರೆಗೂ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಕುಲ್ಫಿ ಅಂತಲೇ ಹೇಳ್ಬೋದು ಇದು. ಈ ಡ್ರೈ ಫ್ರೂಟ್ಸ್ ಕುಲ್ಫಿ ತುಂಬಾ ಪರ್ಫೆಕ್ಟ್ ಆ್ಯಂಡ್ ಟೇಸ್ಟಿಯಾಗಿ ಬರಬೇಕು ಅಂತಂದರೆ ಒಂದು ಸೀಕ್ರೆಟ್ ಟಿಪ್ಸ್ ಹೇಳ್ತೀನಿ ಕೇಳಿ. ಅದೇನಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನ ಅದೇ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಕುದೀತಾ ಇರೋ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀವು ಅನ್ಬೋದು ಗೋಧಿ ಹಿಟ್ಟು ಸೇರಿಸ್ಕೋಬೋದಾ ಅಂತ. ಅದೇ ಮೇನು. ನಾವಿಲ್ಲಿ ಗೋಧಿ ಹಿಟ್ಟು ಸೇರಿಸ್ಕೊಂಡೆ ನಮ್ಮ ಐಸ್ ಕ್ರೀಮಲ್ಲಿ ಅಥವಾ ಕುಲ್ಫಿಯಲ್ಲಿ ಐಸ್ ಕಟ್ಕೊಳ್ಳೋದಿಲ್ಲ. ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡಾಗ ಗಟ್ಟಿಯಾಗಿ ಆಗೋದಿಲ್ಲ ತುಂಬ. ಹಾಗೆ ತುಂಬಾ ಪರ್ಫೆಕ್ಟ್ ಆಗಿರೋ ಕುಲ್ಫಿ ರೆಡಿ ಆಗುತ್ತೆ. ಮತ್ತು ನೀವು ತಿನ್ನುವಾಗ ಯಾವುದೇ ಗೋಧಿ ಹಿಟ್ಟಿನ ಫ್ಲೇವರ್ ಕೂಡ ಅನಿಸೋದಿಲ್ಲ. ತುಂಬಾ ಪರ್ಫೆಕ್ಟ್ ಆಗಿರೋ ಡ್ರೈ ಫ್ರೂಟ್ಸ್ ಕುಲ್ಫಿ ರೆಡಿ ಆಗುತ್ತೆ. ನಾವು ಗೋಧಿ ಹಿಟ್ಟು ಸೇರಿಸ್ಕೊತಾ ಇದ್ದಂತೆ ಹಾಲು ಇನ್ನೊಂಚೂರು ಗಟ್ಟಿ ಆಗುತ್ತೆ. ಇವಾಗ ಮತ್ತೆ ಒಂದು 2 ನಿಮಿಷ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. 2 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ನಾವು ಗೋಧಿ ಹಿಟ್ಟನ್ನ ಈ ಥರ ಒಂದು ಅರ್ಧ ಸ್ಪೂನು ಸೇರಿಸ್ಕೊಳ್ಳೋದ್ರಿಂದ ನಮ್ಮ ಕುಲ್ಫಿ ತುಂಬಾ ಸಾಫ್ಟಾಗಿ ಬರುತ್ತೆ. ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಈ ಮಿಶ್ರಣನ ಕಂಪ್ಲೀಟಾಗಿ ಆರೋಕ್ಕೆ ಬಿಟ್ಟಿದ್ದೆ. ಕಂಪ್ಲೀಟಾಗಿ ಆರಾದಮೇಲೆ
ಆದಮೇಲೆ ನಾನಿವಾಗ ಟೀ ಕುಡಿತೀವಲ್ಲ ಆ ಕಪ್ಗೆ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕುಲ್ಫಿ ಮೋಡ್ ಏನಾದರೂ ಇದ್ದರೆ ಅದರಲ್ಲಿ ಬೇಕಾದರೂ ಸೇರಿಸ್ಕೋಬೋದು, ಇಲ್ಲ ಎಲ್ಲನೂ ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಐಸ್ ಕ್ರೀಮ್ ಥರ ಬೇಕಾದರೂ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಈ ಕಪ್ಪಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಸೇರಿಸ್ಕೊಂಡು ಆಮೇಲೆ ಮಿಕ್ಕಿರೋದನ್ನ ಒಂದು ಡಬ್ಬದಲ್ಲಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಕಪ್ಪಲ್ಲಿ ಸೇರಿಸ್ಕೊಂಡಾದಮೇಲೆ ಇದಕ್ಕೆ ನೀಟಾಗಿ ಒಳಗಡೆ ಏರ್ ಹೋಗದೆ ಇರೋ ಹಾಗೆ ನಾವು ಟೈಟಾಗಿ ಕವರ್ ಮಾಡಬೇಕಾಗುತ್ತೆ. ಹಾಗೆ ಏರ್ ಟೈಟ್ ಡಬ್ಬದಲ್ಲೂ ಸೇರಿಸ್ಕೊಂಡು ಸೇಮ್ ಅದೇ ಥರ ಕ್ಲೀನಾಗಿ ಅದನ್ನು ಮುಚ್ಚಿಬಿಟ್ಟು ಒಂದು 6ರಿಂದ 8 ಗಂಟೆ ಫ್ರಿಜ್ಜಲ್ಲಿ ಎತ್ತಿಡಬೇಕಾಗುತ್ತೆ. ನಾನು ಈ ಥರ ಕವರ್ನ ತೊಗೊಂಡು ಟೈಟಾಗಿ ಇದನ್ನು ಕವರ್ ಮಾಡ್ಕೋತಾ ಇದ್ದೀನಿ. ನಾನು ಈ ಕುಲ್ಫಿನ ನೈಟಲ್ಲಿ ಮಾಡ್ಕೋತಾ ಇರೋದು. ಇವಾಗ ನಾನು ನೈಟ್ ಫುಲ್ಲು ಫ್ರಿಜ್ಜಲ್ಲಿ ಎತ್ಬಿಟ್ಟು ನಾಳೆ ಮಾರ್ನಿಂಗು ಓಪನ್ ಮಾಡಿ ನೋಡ್ಕೋತೀನಿ. ಆಚೆ ಕಡೆ ನಾವು ತುಂಬಾ ದುಡ್ಡು ಕೊಟ್ಟು ಐಸ್ ಕ್ರೀಮ್ ಎಲ್ಲ ತೊಗೊಂಡು ಬರ್ತೀವಿ. ಅದು ಟೇಸ್ಟಿಯಾಗೂ ಕೂಡ ಇರುತ್ತೆ, ಯಾಕಂದರೆ ಅದಕ್ಕೆ ಫುಡ್ ಕಲರು ಮತ್ತು ಟೇಸ್ಟ್ ಬರಲಿ ಅಂತ ಏನೇನೋ ಹಾಕಿರ್ತಾರೆ. ಆದರೆ ಇಷ್ಟೊಂದು ಹೆಲ್ದಿಯಾಗಿರೋದಿಲ್ಲ. ಹಾಗೆ ನಾವು ಮನೇಲೇ ಕಡಿಮೆ ಸಾಮಗ್ರಿಗಳು ಮತ್ತು ಕಡಿಮೆ ಖರ್ಚಿನಲ್ಲಿ ಮನೆಯವ್ರು ಎಲ್ಲರಿಗೂ ಆಗೋ ಅಷ್ಟು ಐಸ್ ಕ್ರೀಮ್ನ ಮಾಡ್ಕೋಬೋದು. ನೋಡ್ಬೋದು ನೀವು, ನಾವು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಒಂದು ಅರ್ಧ ಲೀಟ್ರ್ ಹಾಲಲ್ಲೇ ಎಷ್ಟೊಂದು ಐಸ್ ಕ್ರೀಮ್ನ ಮಾಡ್ಕೊಂಡಿದ್ದೀನಿ ಅಂತ. ನಾವು ಈ ಕಪ್ಪಲ್ಲಿ ಹಾಕ್ಕೊಂಡು ಒಂದು 6ರಿಂದ 8 ಅವರು ಫ್ರಿಜ್ಜಲ್ಲಿ ಇಟ್ಕೊಂಡು ಐಸ್ ಕ್ರೀಮ್ ಆಗೋಷ್ಟು ತಾಳ್ಮೆ ಇಲ್ಲ ಅಂತ ಅಂದರೆ ನಾವು 1 ಅವರ್ ಮಾತ್ರ ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡ್ ಆದಮೇಲೆ ಅದನ್ನು ಹಾಗೆ ಕೂಡ ತಿನ್ಕೋಬೋದು. ನನ್ನ ಮಕ್ಕಳು ಕೂಡ ಹಾಗೆ ಮಾಡಿದ್ರು. ಐಸ್ ಕ್ರೀಮ್ ಮಾಡೋದನ್ನು ನೋಡಿಬಿಟ್ಟು ಅವ್ರಿಗೆ ಅಷ್ಟೊಂದು ಕಾಯೋಕ್ಕೆ ತಾಳ್ಮೆ ಇರಲಿಲ್ಲ ಅಂತ 1 ಅವರ್ 2 ಅವರ್ ಬಿಟ್ಬಿಟ್ಟು ಹಾಗೆ ಓಪನ್ ಮಾಡಿಕೊಂಡು ತಿಂದ್ಕೊಂಡು ತುಂಬಾ ಟೇಸ್ಟಿಯಾಗಿತ್ತು. ತುಂಬಾ ರಿಚ್ ಆ್ಯಂಡ್ ಕ್ರೀಮಿಯಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಮಿಕ್ಕಿರೋದನ್ನ ಒಂದು ಡಬ್ಬದಲ್ಲಿ ಫಿಲ್ ಮಾಡಿಕೊಂಡು ಎಲ್ಲನೂ ಫ್ರಿಜ್ಜಲ್ಲಿ ಎತ್ಬಿಟ್ಟಿದ್ದೀನಿ. ಇವಾಗ ನಿಮಗೆ ತೋರ್ಸೋಕೆ ಉಳಿದಿದ್ದೆ ಈ ಕಪ್ಪಲ್ಲಿರೋದು ಒಂದು ಮತ್ತು ಬಾಕ್ಸಲ್ಲಿರೋದು ಅಷ್ಟೇ. ಮಿಕ್ಕಿರೋದೆಲ್ಲ ಖಾಲಿಯಾಗಿಬಿಟ್ಟಿದೆ ಆಲ್ರೆಡಿ. ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು. ಮತ್ತು ನಾನು ಆವಾಗಲೇ ಹೇಳಿದ್ನಲ್ಲ, ಮಿಸ್ಸಾಗಿ ಕೂಡ ಈ ಕುಲ್ಫಿನ ನೀವು ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಂತ. ಯಾಕಂದರೆ ಒಂದು ಸಲ ತಿಂದರೆ ನಿಮಗೂ ಕೂಡ ಪದೇ ಪದೇ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಅಷ್ಟೊಂದು ರಿಚ್ ಆ್ಯಂಡ್ ಕ್ರೀಮಿ ಆ್ಯಂಡ್ ಪರ್ಫೆಕ್ಟ್ ಆಗಿರೋ ಕುಲ್ಫಿ ನೀವು ಆರಾಮಾಗಿ ಕ್ವಿಕ್ಕಾಗಿ ಮನೇಲೇ ಮಾಡ್ಕೋಬೋದು. ಈ ಥರ ಹೆಲ್ದಿಯಾಗಿರೋ ಕುಲ್ಫಿನ ನೀವು ಮನೇಲೇ ಮಾಡಿಕೊಂಡ್ರೆ ಆಚೆ ಕಡೆ ಕುಲ್ಫಿನ ಮರ್ತೇ ಹೋಗ್ತೀರಾ. ಈ ಕಪ್ಪಲ್ಲಿ ಹಾಕಿರೋ ಕುಲ್ಫಿನ ಒಂದು 2 ಸೆಕೆಂಡು ನೀರಲ್ಲಿ ಅದ್ಬಿಡ್ಬೇಕಾದ್ರೂ ತೆಗಿಬೋದು, ಅಥವಾ ಕೈಯಿಂದ ಈ ಥರ ಮಾಡಿದರೆ ಆರಾಮಾಗಿ ಅದಾಗದೆ ಬಂದುಬಿಡುತ್ತೆ. ಚೆನ್ನಾಗಿ ಕಾಣಿಸ್ಲಿ ಅಂತ ಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಪಿಸ್ತಾನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಕ್ರೀಮಿ ಆ್ಯಂಡ್ ಪರ್ಫೆಕ್ಟ್ ಆಗಿರೋ ಐಸ್ ಕ್ರೀಮ್ನ ಮನೇಲೇ ರೆಡಿ ಮಾಡ್ಕೊಂಡ್ವಿ ಅಂತ. ಈ ರಿಚ್ ಆ್ಯಂಡ್ ಕ್ರೀಮಿಯಾಗಿರೋ ಕುಲ್ಫಿ ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.